ನಡೆ ನಡಿ ನಂಗೆ ತುಂಬಾ ಹೊಟ್ಟೆ ಹಸಿತದ, ಇನ್ನು ಸ್ವಲ್ಪ ಹಾಲು ಹಾಕ್ರಿ. ಏನ್ ನಿಮ್ಮಪ್ಪ ಹಸು ತಂದು ಕಟ್ಟಿದ್ದ ಕೊಡಕ್ಕೆ? ನಮಸ್ಕಾರ ಸಾಹೇಬ್ರೆ. ಮಗು ಅರ್ಧ ಲೋಟ ಹಾಲು ಕೇಳಿದ್ರೆ ಕೊಡಕ್ಕೇನ್ರಿ? ಯಾಕ್ರಿ ಅನ್ಯಾಯ ಮಾಡ್ತೀರಾ? ಅಯ್ಯೋ, ನಾವ್ ಯಾರು ಅನ್ಯಾಯ ಮಾಡ್ತಾ ಇದೀವಿ ಸಾಹೇಬ್ರೆ? ಏನ್ ಅನ್ಯಾಯ ಮಾಡ್ತಾ ಇದೀವಿ? ಗವರ್ಮೆಂಟ್ ಮಕ್ಕಳಿಗಂತ ಸಾಕಷ್ಟು ರವೆ ಮತ್ತು ಹಾಲಿನ ಪೌಡರ್ ಕೊಡ್ತಾ ಇಲ್ವೇನ್ರಿ? ಹಾಗಾದ್ರೆ ಮಕ್ಕಳಿಗೆ ಉಪ್ಪಿಟ್ಟು ಯಾಕೆ ಸಿಗಲ್ಲ? ಅದು ರವೆಗೆ ಹುಳು ಬಿದ್ದು ಬಿಟ್ಟಿತ್ತು. ಆ ಹುಳು ಬಿದ್ದ ರವೆನ ಉಪ್ಪಿಟ್ಟು ಮಾಡಿಸಿ ದೇವ್ರಂತ ಈ ಮಕ್ಕಳಿಗೆ ತಿನ್ಸಿ ನಾವ್ ಯಾವ ನರಕಕ್ಕೆ ಹೋಗೋಣ ಸಾಹೇಬ್ರೆ? ಹಾಗ ಮತ್ತಿದು ನೀವು ಕೊಡ್ತಿರೋ ಹಾಲು, ಇದು ಹಾಲ ಅಕ್ಕಿ ತೊಳೆದಿರೋ ನೀರ? ಕನ್ನಡದಲ್ಲಿ ಸರಿಯಾಗಿ ಮಾತಾಡ್ರಿ. ಹಾಲಿನ ಪುಡಿ ಪ್ಯಾಕೆಟ್ ಎಲ್ಲ ಹಾಳಾಗಿ ಹೆಗ್ನ ತಿಳ್ಕೊಂಡು ಹೋಗ್ಬಿಟ್ಟಿತ್ತು. ಎಲ್ಲೋ ಒಂದು ಪ್ಯಾಕೆಟ್ ಮಿಕ್ಕಿತ್ತು, ಅದನ್ನೇ ಇವತ್ತು ಅಡ್ಜಸ್ಟ್ ಮಾಡ್ಬಿಟ್ಟಿದ್ದೆ. ಮಕ್ಳಿದಾರೇನ್ರಿ? ಇಲ್ಲ ಸಾಹೇಬ್. ನಿಮ್ಗೆ ಎಲ್ಲಿಂದ್ರಿ ಆಗತ್ತೆ? ಇಂಥ ಮಕ್ಳಿಗೆ ಅನ್ಯಾಯ ಮಾಡಿದ್ರೆ ನಿಮ್ಗೆ ಎಲ್ಲಿಂದ್ರಿ ಮಕ್ಳು ಹುಟ್ಟುತ್ತೆ? ಸಾಹೇಬ್ರೆ, ಬಹಳ ಮಾತಾಡ್ತಿದ್ರಿ ನೀವು. ಮಾತಾಡ್ತಾ ಇರೋದು ಅವ್ರ ಹತ್ರ, ನಿಮ್ಮ ಹತ್ರ ಅಲ್ಲ. ನಿಮ್ಮ ಹತ್ರ ಮಾತಾಡೋ ವಿಷಯ ಬೇರೆ ಇದೆ. ಒಳಗಡೆ ಬನ್ನಿ. ಬನ್ರಿ. ಬಿಲ್ಡಿಂಗ್ ರಿಪೇರಿ ಮಾಡೋ ಕಾಂಟ್ರಾಕ್ಟ್ ನಿಮ್ ತಾನೇ ಸಿಕ್ಕಿದ್ದು? ಹೌದು ಸರ್. ಹೊಸದಾಗಿ ಸುಣ್ಣ ಹಾಕ್ಸಿದೀವಿ, ಹೆಂಚ್ ಹಾಕ್ಸಿದೀವಿ ಅಂತ ಗವರ್ಮೆಂಟ್ ಸುಳ್ಳು ಹೇಳಿ ಬಿಲ್ ಪಾಸ್ ಮಾಡಿಸಿ ಇದೇನ ರಿಪೇರಿ ಮಾಡಿರೋದು? ಇಲ್ಲ, ನಾವೆಲ್ಲ ಅಚ್ಚುಕಟ್ಟು ಮಾಡಿಸಿದ್ವಿ ಸರ್. ಹಾಗೆ ಬಿರುಗಾಳಿ ಬಂದು ಹೆಂಚುಗಳೆಲ್ಲ ಪೀಸ್ 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 ಆಗಿ ತೂರ್ಕೊಂಡು ಹೊಟ್ಟಾಯ್ತು. ಇನ್ನು ಈ ಮಳೆ ನೀರು ಒಳಗಡೆ ನುಗ್ಗಿ ಗೋಡೆ ಶಾಲ್ಬೋಗ್ರೆ, ಹಳ್ಳಿಗೆಲ್ಲ ಬಿರುಗಾಳಿ ಬರಿಲ್ಲ, ಶಾಲೆಗೆ ಮಾತ್ರ ಬಂದೇನ್ರಿ? ಅಲ್ಲ ಸರ್, ಈ ಶಾಲೆ ನೋಡಿ, 2 ದಿನ ಟೈಮ್ ಕೊಡ್ತೀನಿ. 2 ದಿವಸದಲ್ಲಿ ಬಿಲ್ಡಿಂಗ್ ಸರಿಯಾಗಿ ರಿಪೇರಿ ಆಗ್ಬೇಕು. ಮುಖ್ಯವಾಗಿ ಮಕ್ಕಳಿಗೆ ಉಪ್ಪಿಟ್ಟು ಹಾಲು ಸರಿಯಾಗಿ ಸಿಗ್ಬೇಕು. ಇಲ್ಲದೆ ಹೋದ್ರೆ ಇಲ್ಲ ಸರ್, ಅದೆಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ ಸರ್. ದಟ್ಸ್ ಬೇಡ. ಶರ್ಟ್ ಅಲ್ಲಿ ಶೂರ್ ಡಫನ್ ಹಾಕಿ. ಮೇಡಮ್, ಈ ಬಿಲ್ಡಿಂಗ್ ರಿಪೇರಿ ಆಗೋ ತನಕ ಮಕ್ಕಳಿಗೆಲ್ಲ ಹೊರಗಡೆ ಪಾಠ ಹೇಳ್ಕೊಡ್ತೀರಾ? ಆಗ್ಲಿ ಸರ್. ಥ್ಯಾಂಕ್ ಯು. ಯಾರು ಯಾರು?